ನಮಗೆ ಕಾಣ್ತಾ ಇದೆ. ಬಟ್ ಅವ್ರು ರೈತರ ಯೂಸ್ ಮಾಡಿದ್ದಾರೆ, ಹಾಕಿದ್ದಾರೆ. ಆ ರೈತರ ಬಾಯಲ್ಲಿ ಏನು ಗೊಬ್ಬರದ ಬಗ್ಗೆ ಮಾಹಿತಿ ಬರುತ್ತೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಳ್ರಿ. ನಿಮ್ಮ ಹೆಸರು? ಕುಮಾರಸ್ವಾಮಿ. ಯಾವ ಊರು ಸರ್ ಇದು? ಈಸೂರು ಗ್ರಾಮದಲ್ಲಿದ್ದೀವಿ. ಸೊ ನೀವು ಯಾವ ಗೊಬ್ಬರನ ಬಳಸಿದ್ರಿ? 15 725 50 ಗಿಡ ಇದಾವೆ. ಒಂದು 15 2 ಪ್ರೋ ಬೂಸ್ಟ್ರು, 1 ಪ್ರೋ ಬೂಸ್ಟ್ರು, 2 ಬೂಮು, 3 ಬೂಮ್ ಹಾಕಿದ್ದೀರಾ? H98 ಹಾಕಿದ್ವಿ. ಅದು ಹಾಕಿದ್ಮೇಲೆ ಗಿಡ ಗ್ರೀನಿಶ್ ಆಗಿದಾವೆ, ಆಮೇಲೆ ಹೆಲ್ತಿ ಆಗಿದಾವೆ. ಈ ಗಿಡಮುಂಡಿಗೆ ರೋಗದ ಗಿಡ ನೋಡ್ರಿ, ಇದೆಲ್ಲ ಕುಳಿತು ಚೆನ್ನಾಗಿ ಬಂದಿದೆ. ಇದು 25 ದಿವಸ ಆಗಿದೆ ನನ್ನ ಬೂಮ್ ಹಾಕಿ. 25 ದಿನದಲ್ಲಿ ನೀವು ಬೂಮ್ ಹಾಕಿದಿರಾ, 25 ದಿನದಲ್ಲಿ ನೀವು ರಿಸಲ್ಟ್ ಕಂಡಿದ್ದೀರಾ? ರಿಸಲ್ಟ್ ಕಂಡಿದ್ದ. ಆಮೇಲೆ ಎಲ್ಲಾ ಗಿಡನು ಆಲ್ಮೋಸ್ಟ್ 99% ಗಿಡಗಳು ಹಸಿರಾಗಿದ್ದಾವೆ. ಮಳೆಗಾಲದಲ್ಲೆಲ್ಲ ಪೂರ್ತಿ ಒಂಥರ ಎಲ್ಲೋ ಇದ್ವು, ಎಲ್ಲೋ ಕಲರ್ ಇದ್ವು ಗಿಡಗಳು ಇವತ್ತು ಹಸಿರಾಗಿದ್ದಾವೆ. ತೋಟಕ್ಕೆ ಬಂದ್ರೆ ನೋಡಕ್ ಚೆನ್ನಾಗ್ತದೆ, ಖುಷಿ ಅನಿಸುತ್ತೆ. ರಿಸಲ್ಟ್ ನಿಮಗೆ ಮನಸ್ತೃಪ್ತಿ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಬೇರೆ ರೈತರಿಗೆ ಏನು ಹೇಳ್ತೀರಾ? ರೈತರಿಗೆ ಈ ಗೊಬ್ಬರದ ಬಗ್ಗೆ ಯಾವುದೇ ಭಯ ಇಲ್ಲ, ಏನು ಸೈಡ್ ಎಫೆಕ್ಟ್ ಏನಿಲ್ಲ, ಚೆನ್ನಾಗಿದೆ. ಖುಷಿ ಅನಿಸ್ತಾ ಇದೆ ನನಗೆ. ಖುಷಿ ಅನಿಸ್ತಾ ಇದೆ. ಎಲ್ಲಾ ತರದ್ದು 3-4 ಕಂಪ್ನಿಗಳೆಲ್ಲ ನೋಡಿದ್ದೀನಿ, ಆದ್ರೆ ಇವತ್ತು ಈ ಕಂಪ್ನಿಯಿಂದ ಚೆನ್ನಾಗಿದೆ. ಬಹಳಷ್ಟು ಕಂಪ್ನಿಗಳನ್ನ ಬಳಸಿದ್ದೀರಾ ನೀವು? ಬಳಸಿದ್ದೀನಿ, ಆದ್ರೂ ಅಷ್ಟು ತೃಪ್ತಿ ಅನಿಸಿರ್ಲಿಲ್ಲ. ಈ ನಮ್ಮ ಡಾಕ್ಟರ್ ಬೂಮು, ಪ್ರೋ ಬೂಸ್ಟ್ರು, ಗ್ರೋ H98 ಹಾಕಿದ್ಮೇಲೆ ನಿಮಗೆ ಮನಸ್ಸಿಗೆ ತೃಪ್ತಿ ಅನಿಸಿದೆ. ಜೊತೆಗೆ ನೀವು ಬೇರೆ ರೈತರಿಗೆಲ್ಲ ಸಜೆಸ್ಟ್ ಮಾಡ್ಬೋದು, ಮಾಡ್ತೀರಾ? ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಹಾಕ್ಬೋದು ಅಂತ. ರೇಟ್ ಕಾಸ್ಟ್ಲಿ ಅನಿಸ್ತಾ ಇದೆ, ಬಟ್ ರಿಸಲ್ಟ್ ಚೆನ್ನಾಗಿದೆ. ಈಗ DAP ತಗೊಳಕ್ ಹೋದ್ರೆ 1450 ರೂಪಾಯಿ ಅಲ್ಲ. ಕೆಲವೊಬ್ರು ಕೇಳ್ತಾರೆ ರೈತರಿಗೆ, ಆರ್ಗ್ಯಾನಿಕ್ ಅಲ್ಲಿ ಇದನ್ನೆಲ್ಲ ಕಂಟೆಂಟ್ ಕೊಡ್ಬೇಕಲ್ಲ ಅಂದ್ರೆ 40 ಕೆಜಿಗೆ 1000 ರೂಪಾಯಿ, 25 ರೂಪಾಯಿ ಕೆಜಿ ಬಿತ್ತು. ಬೇರೆ ಸಾವಯವ ಗೊಬ್ಬರಗಳು ಈ ತರ ಕಾಸ್ಟ್ಲಿ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಇದ್ರಲ್ಲಿ ಇರೋ ಇಂಗ್ರೀಡಿಯೆಂಟ್ ಬೇಕಲ್ಲ, ಚೆನ್ನಾಗಿದೆ. ಕಡೆ ಚೆನ್ನಾಗ್ ಬಂದಿದೆ. ಸರಿ ಹೇಳ್ಬೋದು, ಖುಷಿಯಿಂದ ಹೇಳ್ಬೋದು. ರಿಸಲ್ಟ್ ನೋಡಿದ್ರೆ ರೈತರಿಗೆ ಇದು ಕಾಸ್ಟ್ಲಿ ಅನ್ಸಲ್ಲ. ರಿಸಲ್ಟ್ ನೋಡಿದ್ರೆ ಅನ್ಸಲ್ಲ. ನೋಡಿ ಸ್ನೇಹಿತರೆ ಯಾವ ತರ ಬಂದಿದೆ. ಆ ತರದಲ್ಲಿ ಇದು ರೋಗ ಬಂದು ಕ್ಲಿಯರ್ ಆಗಿರೋದು, ಇದು ಸುಳಿ ರೋಗ ಬಂದು. ಹೌದೌದು, ಎಲ್ಲವೂ ಟೋಟಲಿ ಎಲ್ಲ ಗಿಡನೂ ಹಾಗೆ ಬಂದಿದೆ. ಹಂಗೆ. ಇದು ನೋಡ್ರಿ, ಇದು ಹಚ್ಚಿ 3 ವರ್ಷ ಆಗೈತಿ. ಇದರ ರೆಡಿ ಇಲ್ಲ, ಹೇಳಕ್ಕೆ ರೆಡಿ ಇದು ಹಚ್ಚಿ 3 ವರ್ಷ ಆಯ್ತು ಸರ್. ಇದು ಯಾವ್ದೆಲ್ಲ ಕೆಲಸ ಮಾಡಿದ್ರೆ ಇದು ಎದ್ದಿರ್ಲಿಲ್ಲ. ಈ ಪ್ರಾಡಕ್ಟ್ ಕೊಟ್ಮೇಲೆ ಗರಿ ಬಿಚ್ತಾ ಇದೆ, ಸುಳಿ ಬರ್ತಾ ಇದೆ. ನೋಡ್ರಿ, ಇದು ಪಕ್ಕದಲ್ಲಿ ರೋಗಗ್ರಸ್ತ ಆಗಿರ್ತಕ್ಕಂಥ ಗರಿ. ಇದು ಗೊಬ್ಬರ ಹಾಕಿದ್ಮೇಲೆ ಬಂದಿರಿ. ಇದು ರೋಗ ಮುಕ್ತ ಗರಿ, ಗ್ರಸ್ತ, ಇದು ಮುಕ್ತ. ಅಲ್ಲ, ಎಲ್ಲಾ ತರದ್ದು ಗೊಬ್ಬರ ಹಾಕಿರಲ್ಲ, ಹೇಳದಲ್ಲ. ಹೇಳಿದ್ರಲ್ಲ, ಇದೆಲ್ಲ ಇದೆ ನೋಡ್ರಿ, ಕೋಳಿ ಗೊಬ್ಬರ. ಇದು ಕೋಳಿ ಗೊಬ್ಬರ, ಇದು ಮಣ್ಣಿದು ಕೋಳಿ ಗೊಬ್ಬರ. ಇದು ಕೋಳಿ ಗೊಬ್ಬರ, ಎಲ್ಲ ಗೊಬ್ಬರ ಅದು ಏನು ಎಲ್ಲ ಮಣ್ಣು ಹೊಡೆದು ಎಲ್ಲ ಹಾಕಿದ್ರು. ಬಟ್ ಅವರಿಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸುಳಿ ನೋಡ್ರಿ ಚೆನ್ನಾಗಿದೆ, ಚೆನ್ನಾಗಿದೆ. ಫಸ್ಟ್ ಇದಕ್ಕೆ ಯಾಕೆ ಯೂಸ್ ಮಾಡಿದ್ದು ಅಂತಂದ್ರೆ, ನಮ್ದು ದೊಡ್ಡ ತೋಟಗಳು ತಗೋಣ, ಅವು ಬೇಗ ರಿಸಲ್ಟ್ ಗೊತ್ತಾಗಲ್ಲ. ಹೌದು, ಒಂದು 10-12 ಗಿಡಕ್ಕೆ ಹಾಕಿದ್ರೆ ರಿಸಲ್ಟ್ ಗೊತ್ತಾಗಲ್ಲ. ಈ ಸಣ್ಣ ಮಗು ಕೊಟ್ಟಾಗ ತಕ್ಷಣ ರಿಸಲ್ಟ್ ಏನು ಅಂತ ಗೊತ್ತಾಗ್ತದೆ. ದೊಡ್ಡ ಗಿಡಕ್ಕೆ ಕೊಟ್ಟಾಗ ಗೊತ್ತಾಗಲ್ಲ. ಅದೇ ಕೆಲಸ ಆಗಿರ್ತೈತಿ, ಬಟ್ ಗೊತ್ತಾಗಲ್ಲ. ಬೋಗಿಲ್ ಕೊಟ್ಟಲ್ಲ, ನಮ್ಮ ಮನೆ ತಗೊಂಡಿದ್ನಲ್ಲ ಇಷ್ಟಿಲ್ಲ ನಾನು, ಏನ್ ರಿಸಲ್ಟ್ ಬಂದತನ ಅದು ಭಾರಿ ಚೆನ್ನಾಗ್ ಬಂದ ಒಂದು ಗಿಡಗಳು. ಮತ್ತ ಅವು ಬೋಗಿಯರು ಭಾರಿ ಚೆನ್ನಾಗ್ ಬಂತ ರಿಸಲ್ಟ್. ಹೇಳಿದ್ರ ಹುಡುಗ ಬರ ಬಾ ಅಂತ ನನಗೆ ಹೋಗಕ್ ಟೈಮ್ ಸಿಗಲ್ದು. ರಾಜಪ್ಪ ತಗೊಂಡೋದ್ರಲ್ಲ ಗೊಬ್ಬರನ, ಎಲ್ಲ ಕರೆಕ್ಟ್ ಬಂದಿದ್ರೆ ಈ ಲೆವೆಲ್ ಬರ್ತಿದ್ವು. ಸರ್, ಈ ಲೆವೆಲಿಗೆ ಇರಬೇಕಿತ್ತು ಗಿಡ ಇದು. ಬಟ್ ಏನೆಲ್ಲ ಮಾಡಿದ್ರು ಆಗ್ಲಿಲ್ಲ ಅದು. ಬಟ್ ನೆಕ್ಸ್ಟ್ ದಿನದಲ್ಲಿ ಮುಂದಿನ ಅಂತ ಅಂದ್ಬಿಟ್ಟು ಇದಕ್ಕೆ ಎಷ್ಟು ಅರಿಕೆ ಮಾಡಿದಾರೆ ಅಂದ್ರೆ ಇದ್ದಾಗಿಂದ ನಾನು ನೋಡ್ತಾರಂದ್ರೆ ಅವ್ರಿಗೆ ಏನು ಸುಮ್ಮನೆ ಹೇಳ್ಬಾರ್ದು. ಕಷ್ಟ ಅಲ್ಲ, ಇನ್ನು ಬಗೆಹರಿಸ್ತಾ ಹೊಡ್ರಿ. ಗಿಡ ಒಂದು ಮಟ್ಟಕ್ಕೆ ಬಂದಲ್ಲ, ಈಗ ಇನ್ನೇನು ನಿಮಗೇನು ಚಿಂತಿಲ್ಲ. ಜೋಗಿಗೆ ಗಿಡ ನಿಂತಿರಲಿಲ್ಲ ಅಣ್ಣ. ಇದು ಕೋಳಿ ಗೊಬ್ಬರ ಕೈಲೇ ಮರೆತು ಒಂಥರ ಹಾಕಿಲ್ಲ ಅವ್ರ ಗೊಬ್ಬರನವ್ರು. ನೋಡ್ರಿ, ಈ ಸಣ್ಣ ಗಿಡ ನೋಡ್ರಿ. ಅಲ್ಲ ಸರ್, ಇದ್ರದ್ದು ಕಲರ್ ನೋಡ್ರಿ ಎಷ್ಟು ಬ್ಲಾಕ್ ಇದೆ. ಇದು ಇಲ್ಲೇ ಹಾಕಿದ್ದಾರೆ ನಮ್ಮ ಗೊಬ್ಬರನ, ಡಾಕ್ಟರ್ ಬೂಮ.